ಅದೇ ರೀತಿ ನಮ್ಮ SP ಮೇಡಮ್ ಅವರ ಆದೇಶದ ಮೇರೆಗೆ ಏನು ಲಾಡ್ಜ್ ಮಾಲೀಕರು, ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಕೂಡ ಒಂದು ಮೀಟಿಂಗ್ ಕರೆದು 9ನೇ ತಾರೀಕಿಂದ 23ನೇ ತಾರೀಕು ಏನು ಬುಕಿಂಗ್ಸ್ ಆಗ್ತಾರೆ, ಯಾರು ಪ್ರವಾಸಿಗರು ಬಂದು ನಿಮ್ಮಲ್ಲಿ ಉಳಿತಾರೆ ಅವರಲ್ಲಿ ಆಸ್ತಾಂಬಕ್ಕೆ ಭೇಟಿ ಕೊಡುವವರು ಇದ್ರೆ ಆ ಮಾಹಿತಿಯನ್ನ ಸಂಬಂಧಪಟ್ಟ ಠಾಣೆಯ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾವು ಇನ್ನೂ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಿದ್ವಿ. ಬಟ್ ಗೆಸ್ಟಿಗರೋ ಯಾವ ಕಾರಣವೂ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಇದ್ದಾರೆ. ಆದ್ದರಿಂದ ಅಧ್ಯಕ್ಷರು ಇರೋದ್ರಿಂದ ತಾವೆಲ್ಲ ಇರೋದ್ರಿಂದ ತಮ್ಮ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಆ ಮಾಹಿತಿಯನ್ನು ಶೇರ್ ಮಾಡ್ಕೊತೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದ್ದರಿಂದ ಬಂದ ಗೆಸ್ಟ್ಗಳಿಗೆ ನಮ್ಮ ಕೋರಿಕೆ ಇದ್ದರೆ ಆಸ್ತಾಂಬಕ್ಕೆ ಭೇಟಿ ಕೊಡ್ತೀರಾ ಅನ್ನೋ ಮಾಹಿತಿಯನ್ನು ನೀವು ಸಲ ಅವ್ರ ಹತ್ರ ಕೇಳಿಕೊಂಡು ಆ ಮಾಹಿತಿಯನ್ನ ನೀವೇನು ಫಿಸಿಕಲ್ ನೀವು ಕಳಿಸೋದು ಬೇಕಾಗಿಲ್ಲ, ನೀವು ಇಮೇಲ್ ಮಾಡಿದ್ರೆ ಸಾಕು. ಇಮೇಲ್ ನಿಮ್ಮ ಹತ್ರ ಸ್ಟೇಷನ್ ಇಮೇಲ್ ಇದೆ ಅಂತ ಅನ್ಕೋತೀನಿ ನಾನು, ಇಲ್ಲ ಅಂತ ಶೇರ್ ಮಾಡ್ತೀವಿ ನಾವು. ಕನ್ಸಲ್ಟ್ 4 ಪೊಲೀಸ್ ಸ್ಟೇಷನ್, ಆಲೂರು, ಹೆಸರೂರು, ಸಕಲೇಶಪುರ ಟೌನ್ ಮತ್ತು ರೂರಲ್, ಈ 4 ಪೊಲೀಸ್ ಸ್ಟೇಷನ್ ಮೇಲ್ ಐಡಿನ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಸೊ ಅಂಥ ಮಾಹಿತಿಯನ್ನು ನೀವು ನಮಗೆ ಇಂಥವ್ರು ಇಷ್ಟ ನಮ್ಮಲ್ಲಿ ಬುಕ್ ಮಾಡಿ ಸ್ಟೇ ಆಗಿದ್ದಾರೆ, ಅವ್ರು ಇಂಥ ದಿನ ಆಸ್ತಂಭ ದರ್ಶನಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಗೆ ಕಳಿಸಿದ್ರೆ ನಾವು ಅದರ ಪ್ರಕಾರ ನಾವು ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಏನಿದೆ ಅವರಿಗೆ ಸೂಕ್ತವಾದಂಥ ಒಂದು ದರ್ಶನ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಇದು ಮಾಡೋದಕ್ಕೆ ಕಷ್ಟ ಇಲ್ಲ ಅಂತ ಅನಿಸ್ತದೆ. ಸ್ವಲ್ಪ ಇದಕ್ಕೆ ಎಕ್ಸ್ಟ್ರಾ ಒಂದು ಮಾತು ಹೇಳಬೇಕಾಗುತ್ತೆ. ನೀವು ಜನರಲ್ ಆಗಿ ಬಂದು ಸ್ಟೇ ಆಗ್ತಾ ಇದ್ದೀರಾ ಅಥವಾ ಆಸ್ತಂಭ ಜಾತ್ರೆ ದರ್ಶನಕ್ಕಾಗಿ ಬಂದು ಸ್ಟೇ ಆಗ್ತಾ ಇದ್ದೀರಾ ಅಂತ ಒಂದು ವಿಚಾರವನ್ನು ನೀವು ಕೇಳಿ, ಅವ್ರು ಆಸ್ತಂಭ ಹೋಗ್ತಾರೆ ಅಂತಂದರೆ ಯಾವ ಟೈಮಿಗೆ, ಯಾವ ಡೇಟಲ್ಲಿ, ಯಾವ ಟೈಮ್ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮಗೆ ಕೊಡ್ಬೋದು. ಇದು ಭಾಳ ಕಷ್ಟ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ನಿಮಗೆ ನೆಕ್ಸ್ಟ್ ಅದು ಬರ್ಡನ್ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಇದು ಮಾಡ್ತಾ ಇರೋದು ಎಲ್ಲ ಸುರಕ್ಷತಾ ದೃಷ್ಟಿಯಿಂದ ಬಂದಂಥ ಯಾವುದೇ ಸಾರ್ವಜನಿಕರಿಗೆ, ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಮಹಿಳೆಯರ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮನ್ನು, ಈ ಒಂದು ಮೀಟಿಂಗನ್ನು ಕರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ನಾವು ವಿಚಾರಗಳಿದ್ರೆ, ಈಗ ದಸರಾ ಬಂತು, ನಿಮ್ಮ ಸೀಸನಿಗೆಲ್ಲ ಬಿಸಿ ಅಂದ್ಕೊತೀನಿ ಇವತ್ತಿನವರೆಗೂ, ಅಥವಾ ಇನ್ನು ವಾಲ್ಮೀಕಿ ಜಯಂತಿ 7ನೇ ತಾರೀಕಿದೆ, ಅಲ್ಲಿವರೆಗೂ ನಿಮ್ಮದು ನಿಮಗೆ ಗೊತ್ತಿಲ್ಲ. ಆಸ್ತಂಭದ್ದು ನಿಮ್ಮದು ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಇರೋದ್ರ ಅದು ನಮ್ಗೆ ಗೊತ್ತಿಲ್ಲ. ಆಸ್ತಂಭ ದೃಷ್ಟಿಯಿಂದ ನಿಮ್ಮಲ್ಲಿ ನಾವು ಎಷ್ಟು ಸ್ಟೇ ಆಗಿದ್ರ ಅನ್ನೋದು ಕೂಡ ನಿಮಗೆ ಮಾಹಿತಿ ಇಲ್ಲ. ಸೊ ಆ ಮಾಹಿತಿನ ನಾವು ಕಳೆದ ಬಾರಿ ಅನುಭವವನ್ನು ಹಂಚಿಕೊಂಡ್ರೆ ನಮಗೆ ಈ ಸಲ ಏನು ಕ್ರಮ ತಗೋಬೇಕು ಅದಕ್ಕೆ ಅನುಕೂಲ ಆಗ್ತದೆ. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟು ಸ್ಥಳೀಯವಾಗಿ ಈಗ ನಮ್ಮ ಈ ಬಂದೋಬಸ್ತಿಗೆ ಸುಮಾರು 1000 ಪೊಲೀಸರು ಬರ್ತಾರೆ, ವಿವಿಧ ದರ್ಜೆ ಅಧಿಕಾರಿಗಳು ಬರ್ತಾರೆ. ಎಸ್ಪಿಯಿಂದ ಹಿಡಿದು ಪೊಲೀಸ್ ಸಿಬ್ಬಂದಿಯವರಿಗೆ 1000ಕ್ಕಿಂತ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಬರ್ತಾರೆ. ಬಹುತೇಕ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಸನದಲ್ಲಿ ಅವರಿಗೆ 13 ದಿನ ಈ ಸಲದ ಆಸ್ತಂಭ ದರ್ಶನಕ್ಕೆ ಇರ್ತಕ್ಕಂಥ ಅವಧಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇನ್ ಕೇಸ್ ಅದೇನಾದ್ರು ಅವರಿಗೆ ಅಧಿಕಾರಿಗಳಿಗೆ ವಸತಿಗೆ ತೊಂದರೆ ಆದರೆ ಅವರು ಆಲೂರು ಅಂತ ಸಕಲೇಶಪುರ ಭಾಗಕ್ಕೆ ಅವರು ರೂಮನ್ನು ಕೇಳ್ಬೋದು. ಅಂತ ಆ ಒಂದು ಕಾರಣದಿಂದ ಆಲೂರು ಮತ್ತು ಸಕಲೇಶಪುರ ಟೌನ್ ಅಥವಾ ಸುತ್ತಮುತ್ತ ಟೌನ್ ವ್ಯಾಪ್ತಿ ಸುತ್ತಮುತ್ತ ಇರ್ತಕ್ಕಂಥ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ನಮ್ಮ ಮನವಿ ಏನಂತಂದರೆ 1 ಅಥವಾ 2 ರೂಮನ್ನು ನಮಗೋಸ್ಕರ ನೀವು ಕಾಯ್ದಿರಿಸಬೇಕು ಅಂತ ನಮ್ಮ ಕೋರಿಕೆ ಇದೆ. ಅದು ಲಾಸ್ಟ್ ಆಪ್ಷನ್. ಅದು ಅಲ್ಲೇ ಸಾಕಾಗಿದೆ, ಅಲ್ಲೇ ಹಾಸನದಲ್ಲೇ, ಯಾಕಂದರೆ ಅವ್ರು ಅಲ್ಲೇ ಬಂದೋಬಸ್ತ್ ಮಾಡಬೇಕು, ಅಲ್ಲೇ ಹೋಗಬೇಕು, ಶಿಫ್ಟ್ ಪ್ರಕಾರ ಬಂದೋಬಸ್ತ್ ಇರ್ತದೆ. ಇನ್ ಕೇಸ್ ಅಲ್ಲಿ ಏನಾದರೂ ಶಾರ್ಟೇಜ್ ಆಯಿತು ಅಂತಂದರೆ ಇನ್ ಬಿಟ್ವೀನ್ ಆಲೂರು ನಿಯರ್ ಇದೆ, ಅದಾದಮೇಲೆ ಸಕಲೇಶಪುರ ಟೌನ್ ಇದೆ. ಇದು ನಾವು ಎಷ್ಟು ದೂರ ಭಾಗಕ್ಕೆ ಅಷ್ಟು ದೂರ ಕಳಿಸೋದು ಕಷ್ಟ ಆಗ್ತದೆ. ಅದು ಬಂದೋಬಸ್ತ್ ಹೋಗೋದಕ್ಕೆ ಅವರಿಗೆ ಕನ್ವೀನಿಯಂಟ್ ಆಗಬೇಕಾಗ್ತದೆ. ಆದ್ದರಿಂದ ಅಟ್ಲೀಸ್ಟ್ 1 ರೂಮನ್ನು ಇಟ್ಕೊಂಡು ಅವ್ರದ್ದೇನು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅವ್ರು ರಿಕ್ವೈರ್ ಮಾಡಿದ್ರೆ ನಾವು ವೇಟ್ ಮಾಡಬೇಕು, ಇಲ್ಲಾಂದರೆ ಗೆಸ್ಟಿಗೆ ಕೊಡ್ಬೋದು. ಸೊ ಅದರಿಂದ ಅದೊಂದು ನಾವು ಗಮನದಲ್ಲಿರಲಿ. 9ರಿಂದ 23ನೇ ತಾರೀಕಿನವರೆಗೆ 1 ರೂಮನ್ನು ತಾವು ರಿಸರ್ವ್ ಆಗಿರುವ ಅದನ್ನು ನೀವು ಇಟ್ಕೊಂಡು ಬೇರೆ ಗೆಸ್ಟ್ಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಎರಡನೇ ಕೋರಿಕೆ.
ಇದು ಬಿಟ್ಟರೆ ನಮ್ಮ ಕಡೆಯಿಂದ ಬೇರೆ ಏನಿಲ್ಲ. ಬೇರೆ ನೀವೇನಾದ್ರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಇಲ್ಲಿದೆ ಮಾತಾಡೋಣ. ಆ ಮಾಹಿತಿ ನನಗಿದೆ ಅಂತ ಜವಾಬ್ದಾರಿ ಜನ ಹೇಳಿದಾಗ ಏನಾಗುತ್ತೆ ಅಂದರೆ ಜಿಲ್ಲಾಡಳಿತ ಅದನ್ನು ಭಾವಿಸೋದಕ್ಕೆ ತಪ್ಪಿಲ್ಲ ಅಂತ ನನ್ನ ಅನುಭವ, ಅನಿಸಿಕೆ. ಜೊತೆಗೆ ನಿಮಗೂ ಜವಾಬ್ದಾರಿ ಅವರು ಹೇಳಿದ್ರು ಅವರು ಜಿಲ್ಲಾಡಳಿತ ಅದನ್ನು ನೋಡಿರುತ್ತಲ್ಲ, ಅದನ್ನು ನಿಮ್ಮ ಮೇಲೆ ಹಾಕ್ತಾರೆ ಅಂತ ನನ್ನ ಅನಿಸಿಕೆ. ಆಮೇಲೆ ಅವರು ಜ್ಞಾನೋದಯ ಆಯ್ತು. ಒಂದು 15 ನಿಮಿಷ ಬಿಟ್ಟ ಮೇಲೆ ಮತ್ತೆ ಆ ಥರ ನನ್ನ ಮಾಹಿತಿಗೆ ಅಂತ ಮತ್ತೊಂದು ಅದನ್ನ ಸರಿಪಡಿಸ್ಕೊಂಡು ಆ ಮೋಜು ಮಸ್ತಿ ಅದನ್ನ ಸರಿಪಡಿಸ್ಕೊಂಡ್ರು. ಇವು ಯಾಕೆ ಮೇಲ್ನೋಟಕ್ಕೆ ಸಕಲೇಶ್ಪುರ ಅಥವಾ ಕುರುಚುಕಟ್ಟ ಅಂತ ಮಾಡ್ತಾರೆ ಅಂದಾಗ ಜವಾಬ್ದಾರಿ ಜನ ಮಾತಾಡಿದಾಗ ಪ್ರಚಾರ ಸಿಕ್ತು. ಅದಕ್ಕೆ ಅದನ್ನ ಜಿಲ್ಲಾಡಳಿತ ಮಾಡಿದೆ. ನೀವು ನಮ್ಮನ್ನ ಕೇಳ್ತಾ ಇರೋದು ಒಳ್ಳೆಯದು. ನಾವು ಅದಕ್ಕೆ ಉತ್ತೇಜನ ಕೊಟ್ಟರೆ ನಾವು ಅದಕ್ಕೆ ತುಂಬ ಮೂರ್ಖರಾಗ್ತೀವಿ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂದರೆ ನಾವು ಸೇರ್ತಲೇ ಇರಬಹುದು, ಆದರೆ ಅದನ್ನು ಉಪಯೋಗಿಸೋರಿಗೆ ನಾವು ಸಾಲ ಕೊಟ್ಟ ತಕ್ಷಣ ನಾವು ಉತ್ತೇಜನ ಕೊಟ್ಟರೆ ಅದು ನಾವು ಸಮಾಜನ ದುಸ್ಥಿತಿಗೆ ತಡೆದಂಗಾಗುತ್ತೆ. ಆ ಥರ ನಾವು ಈ ಮುಂದೆ ಈಗ ಗೊತ್ತಾದ ತಕ್ಷಣ ಅದು ನಾವು ಏನು ನಿಮ್ಮ ಪ್ರಾಣ ಸರಾದುಗಳು ಇರ್ತವೆ ಅದಕ್ಕೆ ತಿಳಿಸಿ ಅದನ್ನು ಬಂದೋಬಸ್ತು ಆ ಥರ ಬಂದರೆ ಬಂದೋಬಸ್ತ್ ಮಾಡೋಕ್ಕೆ ಅವಕಾಶ ಮಾಡ್ತೀವಿ ಅಂತ ನಮಗೆ ಹೇಳ್ತಾ ನಾನು ಮಾತನಾಡ್ತೀನಿ. ನಮ್ಮ ಹಾಸನ ಜಿಲ್ಲೆಗಲ್ಲ, ಬೇರೆ ಜಿಲ್ಲೆಗೆ ಲಕ್ಷಾಂತರ ಪಾಸ್ಪೋರ್ಟ್, ಅದಕ್ಕೆ ಅನ್ಲಿಮಿಟೆಡ್ ಪಾಸ್ಪೋರ್ಟ್. ಕ್ಯೂನಲ್ಲಿ ನಿಂತಿರೋರು ಪಾಪ ಬಿಸಿಲಲ್ಲಿ ಗಂಟೆಗಟ್ಟಲೆ ಕೂರ್ತಾರೆ, ದಿನಗಟ್ಟಲೆ ಕೂತಿರ್ತಾರೆ. ಸರ್ ದಯವಿಟ್ಟು ಇದು ಸಾಹೇಬರ ಗಮನ ತರ್ತಾ ಇದ್ದೀನಿ. ಲಕ್ಷ ಪಾಸ್ಪೋರ್ಟ್ ಎಲ್ಲ ಹೊರ ಜಿಲ್ಲೆಯಲ್ಲಿ ಏನ್ ಒಳ್ಳೆ ಫ್ರೀ ಟಿಕೆಟ್ ಸಿಗ್ತಾವ ಪಾಸ್. ನನಗೂ ಹೊರ ಜಿಲ್ಲೆಯಲ್ಲಿ ಸಿಗ್ತಿಲ್ಲ, ನನ್ನ ಜಿಲ್ಲೆಯಲ್ಲಿ ಸಿಗ್ತಿಲ್ಲ. ಯಾಕಂದ್ರೆ ಅದು ನನಗೆ ತರಬೇಕು ಅಂತಿದ್ರೆ ಮರ್ತ್ಬಿಟ್ಟೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಅಷ್ಟು ಫ್ರೀ. ದಯವಿಟ್ಟು ಆ ವ್ಯವಸ್ಥೆ ಬೇಡ ಸರ್. ಫ್ರೀ ಪಾಸ್ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು. ಮತ್ತೆ ಇನ್ನೊಂದು ಮಾತು, ಈ ಫ್ರೀ ಪಾಸ್ ಗಣ್ಯ ವ್ಯಕ್ತಿಗಳಿಗೆ ಒಂದು ದಿವಸ ಒಂದು ಟೈಮ್ ಒಂದು ಫಿಕ್ಸ್ ಮಾಡಿಬಿಡಿ ಸರ್. ಯಾಕಂದ್ರೆ ಆ ಡೇಟು ಆ ಟೈಮಿಂಗ್ ಬಂದು ಹೋಗ್ಬಿಡಿ. ಸಾರ್ವಜನಿಕರಿಗೆ ಸುಸೂತ್ರವಾಗಿ ನಿಮಗೆ ಒಂದು 12 ದಿವಸ 10 ದಿವಸ ಬೇಕಾದ್ರೆ ಅವ್ರಿಗೆ 1-2 ದಿವಸ ಇಟ್ಟು ಕೊಡಲ್ಲ, ಆಯ್ತಾ? ಅವಾಗ ಸುಸೂತ್ರವಾಗಿ ಹಿಡಿತೀವಿ. ಈಗ ಒಬ್ಬ ಗಣ್ಯ ವ್ಯಕ್ತಿ ಬಂದ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರು ದರ್ಶನ ಮಾಡೋದು ಅರ್ಧ ಗಂಟೆ 1 ಗಂಟೆ ಸರ್. ಇಲ್ಲಿ 1 ಗಂಟೆ 2 ಗಂಟೆ ಅಲ್ಲ, ಸಾವಿರಾರು ಜನ ನಿಂತಿರ್ತಾರೆ, ಬಿಸಿಲಲ್ಲಿ ನಿಂತಿರ್ತಾರೆ. ನೀವು ವ್ಯವಸ್ಥೆ ಮಾಡ್ತೀರ ಸರ್. ಇದ್ರಲ್ಲಿ ನಿಮ್ದು ಪಾತ್ರ ಮಹತ್ತರವಾಗಿರುತ್ತೆ. ನೀವು ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಾರ. ಯಾರೋ ಬೇರೆ ಸಂಬಂಧಪಟ್ಟವ್ರು ಕೆಲವು ನಿಮ್ ಕೈ ಇರಲ್ಲ, ಆ ವ್ಯವಸ್ಥೆ ನಾವು ಮಾಡ್ಕೊಡ್ತಾರೆ. ಅದಕ್ಕೆ ನಮ್ಮ ಮನವಿ ಸರ್, ಪಾಸ್ಗಳು ಕೂಡ ಲಿಮಿಟೆಡ್ ಪಾಸ್ ಮಾಡಬೇಕು. ಮತ್ತೆ ಗಣ್ಯ ವ್ಯಕ್ತಿಗಳು ಬಂದ್ರೆ ಅವರಿಗೆ ಒಂದು ಡೇಟ್ ಟು ಟೈಮ್ ಫಿಕ್ಸ್ ಮಾಡ್ತಾರೆ. ಈ ಗಂಟೆಗಟ್ಟಲೆ ದಿನ 2 ಗಂಟೆ 3 ಗಂಟೆ ಅವ್ರು ಬರೋ ಟೈಮ್ ಗೊತ್ತಿಲ್ಲ. ಅದೆಲ್ಲ ನಿಮಗೆ ಪರಿಸ್ಥಿತಿ ಏನಾಗುತ್ತೆ ಸರ್, ಯಾವುದೇ ಒಳ್ಳೇದಾದ್ರೂ ಕೂಡ ಬೆನಿಫಿಟ್ ನಾವು ತಗೊಳ್ತೀವಿ. ಅಲ್ಲಿ ಯಾವುದೇ ಲೋಪದೋಷಗಳಾದ್ರೂ ಸರ್ ನಿಮ್ಮ ಇಲಾಖೆ ಮೇಲೆ ಹಾಕ್ತೀವಿ. ಇದು ನಮ್ಮ ನಡೆದು ಬಂದಿರೋ ಪದ್ಧತಿ ಸರ್. ಅದರಲ್ಲೇ ನೆರವಾಗಿಲ್ಲ ಸರ್. ನಾನು ನಮಗೆ ಕೇಳ್ಕೊಳ್ಳೋದಷ್ಟೇ, ನಮ್ಮ ಹೋಮ್ ಸ್ಟೇ ರೆಸಾರ್ಟ್ಗಳಿಂದ ಯಾವ ಮಾಹಿತಿಗಳು ತಾವು ನಮಗೆ ತಿಳಿಸಿದ್ರಿ ಸರ್, ಅದನ್ನು ನಮ್ಮ ಗ್ರೂಪಿಗೊಂದು ನೀವು ಕೊಟ್ಟರೆ, ಕಾಪಿ ಕೊಟ್ಟರೆ ಅದನ್ನು ನಮ್ಮ ಗ್ರೂಪಿಗೂ ಶೇರ್ ಮಾಡ್ತೀವಿ. ಮತ್ತು ಪರ್ಸನಲ್ ಆಗಿ ನಮ್ಮ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಏನಿದೆ ಅವ್ರಿಗೊಂದು ಕೂಡ ಅದನ್ನು ತಂದು ಸರ್ ನಿಮ್ಮ ಜೊತೆಲಿ ಸದಾ ನಾವು ಇರ್ತೀವಿ ಸರ್ ಅಂತ ಹೇಳ್ತಾ ಮಾತಾಡೋ ಅವಕಾಶ ಮಾಡ್ಕೊಂಡಂತ ತಮ್ಮೆಲ್ಲರೂ ನಾವು ಮಾಲೀಕರುಗಳು ಕೂಡ ಅದು ಪರವಾಗಿಲ್ಲ. 1% ಅಥವಾ 5% ಅದನ್ನು ಗೊತ್ತಿಲ್ಲದೆ ಇರ್ಬೋದು, ಪರ ಅಂತ ಯಾರಿಲ್ಲ. ಮತ್ತು ಗೆಸ್ಟ್ಗಳು ಮಾಡಲ್ಲ ಅಂತ ಯಾರು ಬಿಡೋಕ್ಕಾಗಲ್ಲ. ಎಲ್ಲಿ ಈಗ ಸಕಲೇಶ್ವರದಲ್ಲಿ ಕನಿಷ್ಠ ಅಂದರೆ ತಿಂಗಳಿಗೆ ಒಂದು 15ರಿಂದ 20 ಸಾವಿರ ಜನ 15,000 ಜನ ಅತಿಥಿಗಳು ಇಲ್ಲಿ ಬರ್ತಾರೆ. ಸಕಲೇಶ್ವರ ಹೋಮ್ ಸ್ಟೇ ರೆಸಾರ್ಟ್ ಎಲ್ಲ ಸೇರಿ ಟೋಟಲ್ ಇಟ್ಟಿರೋದು. ರೆಸಾರ್ಟ್ ಒಂದು 38-40 ಇದ್ದಾವೆ, ಹೋಮ್ ಸ್ಟೇ ಹೆಚ್ಚಿದೆ. ಅದರ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರೋದು ಬರ್ತಾರೆ. ಅದರಲ್ಲಿ ಕೆಲವರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದೇ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನಮ್ಮ ಸಮಯ, ನಮ್ಮ ಟೈಮು, ನಮ್ಮ CC ಕ್ಯಾಮ್ರಾ ಎಲ್ಲವೂ ಕೂಡ ಇರ್ಬೋದು. ಇದ್ರೂ ಕೂಡ ಅದನ್ನು ನೇರವಾಗಿ ತಿಳಿಸಲು ನಮಗೆ ಸಾಧ್ಯ ಆಗಲ್ಲ. ಅಂಥವೆಲ್ಲ ಕಂಡುಬಿದ್ದಾಗ ನಾವು ಕೂಡ ಏನು ಆ್ಯಕ್ಷನ್ ಬೇಕು,
ಮಾತು ಕೇಳಿಲ್ಲ ಅಂದಾಗ ಹೊರಗಾಕೋದಾಗಲಿ ಇಲ್ಲ ಅದು ಮಾತು ಕೇಳಿಲ್ಲ ತಮ್ಮ ಗಮನಕ್ಕೆ ತರುವಂಥ ಕೆಲಸನ ನಾವು ಮಾಡೇ ಮಾಡ್ತೀವಿ. ಅದರಲ್ಲೇ ಎರಡು ಮಾತಿಲ್ಲ. ಅದಕ್ಕೋಸ್ಕರ ತಮಗೆ ಎಲ್ಲ ಥರ ಸಹಕಾರ ನಾವು ಕೊಡ್ತೀವಿ. ಕಾರಣ ಯಾಕೆಂದರೆ ನೀವು ಹೇಳಿದಂಗೆ 99% ಒಳ್ಳೆಯ ಕೆಲಸ ಮಾಡಿದ್ರು ಕೂಡ 1% ಕೆಲಸಕ್ಕೆ ಕೆಟ್ಟ ಕೆಲಸ ಆಯಿತು ಅಂದರೆ ಅದನ್ನೇ ಹೈಲೈಟ್ ಮಾಡಿಕೊಂಡು 99% ಕೆಲಸಕ್ಕೆ ಹೆಸರಿರುವಂಥ ಜನಗಳೇ ಜಾಸ್ತಿ ಇದ್ದೀವಿ ನಾವಿಲ್ಲಿ. ಅದನ್ನು ನಾವೀಗ ಕಡಿಬೇಕು ಅಂದಾಗ ನಾವೆಲ್ಲ ಒಂದು ಟೀಮ್ ಆಗಿ ಒಂದು ಒಗ್ಗಟ್ಟಾಗಿ ನಾವು ಅದನ್ನು ಮಾಡಬೇಕು. ಸಕಲೇಶ್ಪುರ ಇವತ್ತು ಪ್ರವಾಸೋದ್ಯಮ ಕಡೆ ಮುಖ ಮಾಡ್ತಾ ಇದೆ, ಇನ್ನೂ ಮಾಡಬೇಕು. ಇಲ್ಲಿ ಮೂಚು ಮಸ್ತಿ ಅಂತ ಪದ ಉಪಯೋಗಿಸಿದ್ರು. ಇಲ್ಲಿ ಬರೋರು ನಾನು ವೈಯಕ್ತಿಕವಾಗಿ ಬೇರೆ ಗೊತ್ತಿಲ್ಲ, ಹೌದು ರಿಲ್ಯಾಕ್ಸೇಷನ್ಗೆ ಮೂಚು ಮಸ್ತಿಗೆ ಬರೋದಿಲ್ಲಿ ಇಲ್ಲಿ ಅಂತಲ್ಲ. ಅಡಕೆರ ಚಿಕ್ಕಮಗಳೂರು ಹೋಗಿದ್ರೆ 180 ಭಾಗ. ಯಾಕೆಂದರೆ ಟೂರಿಸಮ್ ಅನ್ನೋದು ಏನಾಗಿದೆ ಅಂದರೆ ನಮ್ಮ ಹತ್ರ ಎಲ್ಲ ಮುಂಚಿನ ಭಾಗ. ಒಂದು ಟ್ರೆಕ್ಕಿಂಗ್ ಮಾಡೋಂಗಿಲ್ಲ, ಒಂದು ಆಫ್ ರೋಡ್ ಮಾಡೋಂಗಿಲ್ಲ, ಒಂದು ಫಾಲ್ಸ್ ಹತ್ರ ಹೋದರೆ ಮೂಲಭೂತ ಸೌಕರ್ಯ ಇಲ್ಲ, ಒಂದು ವಾಶ್ರೂಮ್ ಇಲ್ಲ, ಒಂದು ಟಾಯ್ಲೆಟ್ ಇಲ್ಲ, ರಸ್ತೆಗಳು ಸರಿ ಇಲ್ಲ, ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ. ಹೆಂಗಸರು ಮಕ್ಕಳು ಪಾಪ ಎಲ್ಲ ಬಂದರೆ ಒಂದು ನಮ್ಮ ಫಾಲ್ಸ್ ಹತ್ರ ಹೋದರೆ ವ್ಯವಸ್ಥಿತ ಒಂದು ಫಾಲ್ಸ್ ಹತ್ರ ಇವತ್ತು ಕೂಡ ಒಂದು ವಾಶ್ರೂಮ್ ಇಲ್ಲ. ಮಂಜುನಾಥ್ ಬಂದ್ಬಿಟ್ಟು ಸಾವಿರಾರು ಜನ ಬರ್ತಾರೆ, ಬಂದರೂ ಕೂಡ ವ್ಯವಸ್ಥಿತ ರೀತಿ ಇಲ್ಲಿವರೆಗೂ ಇಲ್ಲ. ಆಯ್ತಾ? ಬಂದಿರೋ ಅಂಥವ್ರು ಏನು ಹೇಳ್ತಾರೆ ಅಂದರೆ ನಿಜವಾದ ವ್ಯವಸ್ಥೆಗಳು ನೋಡಿ ನಮಗೆ ಬೆಟ್ ಮಾಡಿ ತೋರಿಸೋಗ್ತಾರೆ. ಮೊನ್ನೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಆ ಸ್ಟೇಟ್ IAS ಆಫೀಸರ್ ಮೈನ್ ಬಿಗ್ಗೆಸ್ಟ್ ಅಂದ್ಬಿಟ್ಟು ಅವ್ರು ನಾವೆಲ್ಲ ಭೇಟಿ ಮಾಡಿದಾಗ ಸಕಲೇಶ್ವರನ ಡ್ರೋನ್ ಶೂಟ್ ಮಾಡಿಸ್ಕೊಡ್ತೀನಿ. 18 ಸ್ಪಾಟ್ಗಳನ್ನ ನಾವು ಗುರುತಿಸ್ಕೊಟ್ಟಿದ್ವಿ. ಡ್ರೋನ್ ಶೂಟ್ ಮಾಡಿಸ್ತೀವಿ ಅಂತ ಹೇಳಿ ಸ್ಟೇಟ್ ಲೆವೆಲ್ ಮಟ್ಟದಂಥ ಡ್ರೋನ್ ಶೂಟ್ ಅಂತ ಕಳಿಸಿದ್ವಿ. ಆಯ್ತಾ? ಕಳಿಸಿದಾಗ ಅವ್ರಿಗೂ ಏನು ಅನಿಸಿತ್ತು ಅಂದರೆ ಮಂಜುನಾಥ್ ಕೋಟೆ ಮಂಗಳೂರು ಕಡೆ ಒಂದು ಮಂಜುನಾಥ್ ಕೋಟೆ ಇಲ್ಲಿದೆ ಗೊತ್ತಿತ್ತು. ಅಂದರೆ ಆ ಮಾಹಿತಿ ನಾವು ಕೊಟ್ಟಿಲ್ಲ ಅವ್ರಿಗೆ. ಯಾರೋ ಕೊಡ್ತಾರೆ, ಯಾರೋ ಹೇಳ್ತಾರೆ, ಅದೇ ರೋಡಕ್ಕೆ ತೆಗಿದ್ದೀವಿ. ಇನ್ನೊಂದ್ಸರಿ ನಮ್ದೊಂದು ಭೇಟಿ ಮಾಡ್ತೀನಿ ಅಂತ ಹೇಳಿ ನಮಗೂ ಕೂಡ ಒಂದು ಹೇಳಿದ್ರು. ಹಾಗೆ ನಾವೆಲ್ಲರೂ ಸೇರಿ ಈ ಪ್ರವಾಸೋದ್ಯಮನ ನಾವಿವತ್ತು ಹೋಮ್ ಸ್ಟೇ ರೆಸಾರ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತೇನೋ ಕಾಫಿ ರೇಟು ಮೆಣಸು ರೇಟ್ ಇದೆ, ಅದನ್ನೇ ಪರ್ಮನೆಂಟು ತಿಳ್ಕೊಬೇಕಿದ್ದೀವಿ. ಈ 3 ವರ್ಷದ ಹಿಂದಕ್ಕೆ ಹೋಗಿ 15-20 ವರ್ಷ ನಾವು ತೋಟ ಮಾರಿದ್ದೀವಿ, ಮನೆ ಮಾರಿದ್ದೀವಿ, ಏನೇನು ಮಾರಿದ್ದೀವಿ ಅನ್ನೋದೆಲ್ಲ ಗೊತ್ತಿದೆ ನಮಗೆ. 3 ವರ್ಷದ ಭಾರಿ ಖುಷಿಗಿದ್ದೀವಿ. ಇದನ್ನು ಕೂಡ ಉದ್ಯಮವಾಗಿ ಬೆಳೆಸಿ ಸಕಲೇಶ್ವರ ಪ್ರವಾಸೋದ್ಯಮ ಮಾಡಿ ನಾವೆಲ್ಲರೂ ಕೈಗೊಳಿಸೋಣ ಅಂತೇಳಿ ಮೂಲಕ ನಮಗೆ ಮನವಿ ಮಾಡ್ತೀವಿ. ನನ್ನ ಅತಿಥಿಗಳನ್ನ ಗೌರವದಿಂದ ನಡೆಸ್ಕೊಂಡು ಅವ್ರು ಸರಿ ಹೋಗಿಲ್ಲ ಅಂದ್ರೆ ಖಾಲಿ ಮಾಡಿಸಿ ಅಥವಾ ನೀವು ತಿರುಗಿದ್ರೆ ಒಳಗಡೆ ಬಂದ್ ಮಾಡಿ ಪೊಲೀಸರಿಗೂ ಹ್ಯಾಂಡಲ್ ಮಾಡಬೇಕು. ಸೊ ನೀವೇ ಕೈ ತಗೊಂಡಾಗ ಏನಾಗ್ತದೆ, ಮೊನ್ನೆ ಟ್ರೈನ್ ಮಾಡಿದ ಗಟ್ಟಿಯಲ್ಲಿ ಇಡೀ ಟಿವಿಗೆಲ್ಲ ಬಂದ್ಬಿಟ್ಟು ಸಕಲೇಶ್ಪುರದಲ್ಲಿ ಇರುವ ಅತಿಥಿಗಳ ಮೇಲೆ ಎಲ್ಲ ಆಮೇಲೆ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾ ಜಮಾನ ಇದೆ. ಏನೇ ಆದರೂ ಕೂಡ ವಿಡಿಯೋ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ನಾವಾಗ ಕಂಪಲ್ಸರಿಯಾಗಿ ಕ್ರಮ ತಗೊಳ್ಳೇಬೇಕಾಗ್ತದೆ. ಸಹಾಯ ಮಾಡಬೇಕು, ಮಾಡೋಕ್ಕಾಗಲ್ಲ. ಅದರಿಂದ ನಾವು ಇವಾಗ ಎಷ್ಟು ಹುಷಾರಾಗಿದ್ರು ಕೂಡ ಸಾಲವು. ಅದರಿಂದ ಗೆಸ್ಟ್ಗಳು ಕೂಡ ಮಾತಾಡ್ತಾರೆ. ಯಾಕಂದ್ರೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಗೊತ್ತಾಗ್ತದೆ. ಅವರು ಇದಾದ್ರೂ ನೀವು ತಾಳ್ಮೆಂದಿದ್ದು ಅವ್ರನ್ನ ಸಂಭಾಳಿಸಿ ಆಗಿಲ್ಲ ಅಂತಂದ್ರೆ ಅವ್ರ ದುಡ್ಡು ವಾಪಸ್ ಕೊಟ್ಟು ನಡೆಯಕ್ಕೆ ಅಂತ ಕಳಿಸೋದು ಒಳ್ಳೆ ಕೆಲಸ. ಅದರಿಂದ ಇಂಥ 2-3 ಘಟನೆಗಳು ಆಗಿದ್ದಾರೆ, ಕೇಸುಗಳು ಆಗಿದ್ದಾರೆ. ನಮ್ಮಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದಾರೆ. ಅದರಿಂದ ಅಂಥ ಸನ್ನಿವೇಶ ಆಗೋದು ಬೇಡ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ನಾವು ವಿ ಆರ್ ಮೋಸ್ಟ್ ಟೇಕಿಂಗ್ ಆ್ಯಕ್ಷನ್. ಯಾಕಂದರೆ ಈಗ ರಾಜ್ಯ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ, ಕಾರಣ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಅದೊಂದು ಬಂದರೆ ಒಂದು ಘಟನೆ ವೈರಲ್ ಆಗೋಕ್ಕೆ 10 ನಿಮಿಷ ಸಾಕು. ಒಂದು ಘಟನೆ ರಾಜ್ಯಾದ್ಯಂತ ವೈರಲ್ ಆಗಬೇಕು ಅಂದರೆ ದಿನಗಟ್ಟಲೆ ಬೇಕಾಗಿಲ್ಲ, 5-10 ನಿಮಿಷದಲ್ಲಿ ವೈರಲ್ ಆಗುತ್ತೆ. ಆದ್ದರಿಂದ ಅಂಥದ್ದಕ್ಕೆ ಅವಕಾಶ ದಯವಿಟ್ಟು ಕೊಡಬೇಡಿ. ನಿಮ್ಮ ಏನು ಕೆಲಸಗಾರರಿದ್ದಾರೆ, ಹುಡುಗರಿದ್ದಾರೆ, ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದು ಅವ್ರನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ನೀವು ಹೇಳಬೇಕು ಅಂತಕ್ಕಂಥ ವಿಚಾರ. ಎಲ್ಲೋ ಕಾನೂನು ನಡೀತಿದೆ. ಈ 5% ಏನಿದೆ ಎಲ್ಲವನ್ನು ಕೂಡ ಎಲ್ಲ ಒಳ್ಳೆದನ್ನೆಲ್ಲ ಮಾಲೆ ಮಾಡಿಬಿಟ್ಟು ನೆಗೆಟಿವ್ನೇ ಜಾಸ್ತಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕಾಗ್ತದೆ. ಅದರಿಂದ ಈಗ ಸೊಸೈಟಿ ಹೆಂಗೆ ಹೋಗಿದೆ ಅಂತಂದ್ರೆ ಈಗ 95% ಒಳ್ಳೆಯದಲ್ಲ, ಇನ್ನೂ ಅದು ಯಾರು ಮಾತಾಡೋದಿಲ್ಲ.
8% ಏನು ಲ್ಯಾಪ್ಸಸ್ ಅದನ್ನು ಹೈಲೈಟ್ ಮಾಡಿ ಯಾವುದು ಸರಿ ಇಲ್ಲ ಅನ್ನೋ ಇದಕ್ಕೆ ಒಂದು ಸಮಾಜ ಮಾತಾಡತಕ್ಕಂಥ ಪರಿಸ್ಥಿತಿ ನಾವಿದೆ. ಆದ್ದರಿಂದ ಸೊ ನಿಮ್ಮ ಇಂಟೆಲಿಜೆನ್ಸ್ ಅನ್ನು ನಿಮ್ಮ ಇದರಲ್ಲಿ ಆ ರೀತಿಯಾಗಿ ನಾವು ಇಲ್ಲಿ ಗಮನಿಸಿದ್ದಲ್ಲಿ ನಿಮಗೆ ಇನ್ನೂ ಅನಿಸಿದೆ ಈಗ ಇವರ ಬಿಹೇವಿಯರ್ ಏನೋ ಅತಿರೇಕಾಗಿದೆ ಅನಿಸಿದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡಬೇಕು, ಯಾಕಂದರೆ ನಮಗೆ ಬೇರೆ ಅವಕಾಶ ಸಿಗೋದಿಲ್ಲ. ನೀವೊಂದು ಕೊಠಡಿ ವ್ಯವಸ್ಥೆಯನ್ನು ಮಾಡಿಕೊಡಿ, ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡಿ ಎಂದು ಹೇಳಿದ್ದಾರೆ. ಇವೆರಡಕ್ಕೂ ಪ್ರಾಮಾಣಿಕವಾಗಿ ಹೋಮ್ ಸ್ಟೇ ಪರವಾಗಿ ನಾನು ಹೇಳ್ತಿದ್ದೀನಿ ನಿಮಗೆ. ಇವೆರಡನ್ನು ನಾವು 100ಕ್ಕೆ 100 ಭಾಗ ನೆರವೇರಿಸಿಕೊಡ್ತೀವಿ. ಇವೆರಡು ಸುಲಭವಾದ, ಅದರಿಂದ ನಾವು ನೆರವೇರಿಸಿಕೊಡ್ತೀವಿ. ಬಹುತೇಕ ಈ ಸಲ ಅದನ್ನ ಫೆಡರೇಟ್ ಮಾಡೋದಕ್ಕೆ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ. VIP ಪಾಸ್ PVP ಪಾಸ್ ಕ್ಯಾನ್ಸಲ್ ಇಲ್ಲ, ಅಂತ ಪಾಸ್ಗಳೇ ಇಲ್ಲ. ಗೋಲ್ಡ್ ಪಾಸ್ ಅಂತ ಹೇಳ್ಬಿಟ್ಟು ಒಂದು ಪಾಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಇದೆ. ಮೊದಲು ಲಾಸ್ಟ್ ಟೈಮ್ VIP ಪಾಸ್ ಅಂತ 5 ಜನ ಅವಕಾಶ ಇತ್ತು, ಈಗ 6 ಜನ ಅವಕಾಶ ಇತ್ತು, 5 ಜನ ಇತ್ತು. ಈ ಸಲ VIP ಪಾಸ್ ಇಲ್ಲ, VVIP ಪಾಸ್ ಇಲ್ಲ, ಓನ್ಲಿ ಗೋಲ್ಡ್ ಪಾಸ್ ಅಂತ ಇದೆ. ಅದು 1 ದಿನಕ್ಕೆ 1,000 ಅಷ್ಟೇ ಕೊಡ್ತೀವಿ ಅಂತ ಈಗ ಜಿಲ್ಲಾಡಳಿತವರು ಅದನ್ನು ಹೇಳಿದ್ದಾರೆ. ಸೊ ಈ ಪಾಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಪಾತ್ರ ಇರುವುದಿಲ್ಲ. ಸೊ ಎಲ್ಲವೂ ಕೂಡ ಮುಜರಾಯಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಅದನ್ನು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಬಟ್ ಕಳೆದ ವರ್ಷ ಆಗಿರ್ತಕ್ಕಂಥ ಏನೋ ಸಣ್ಣ ಪುಟ್ಟ ಗೊಂದಲಗಳು ಅಥವಾ ತೊಂದರೆಗಳು ಮನಸ್ಸಲ್ಲಿ ಇಟ್ಕೊಂಡು VIP ಪಾಸ್ ಎರಡೂ ಕೂಡ ಇದ್ದಾರೆ. ಓನ್ಲಿ ಗೋಲ್ಡ್ ಪಾಸ್ ಇದೆ. ಜೊತೆಗೆ ಗೋಲ್ಡ್ ಪಾಸ್ ಅನ್ನು ಕೊಡುವವರಿಗೆ ಟೈಮ್ ನಿಗದಿಯಾಗಿದೆ. ಇಷ್ಟು ಗಂಟೆಗೆ ಇಷ್ಟು ಗಂಟೆವರೆಗೂ ದರ್ಶನ ಮಾಡಬೇಕು. ಮತ್ತೆ ಅವರಿಗೆ ದಿನಾಂಕ ಹಾಕಿ ಕೊಡ್ತೀವಿ, ಆ ದಿನಾಂಕದಲ್ಲೇ ಬರಬೇಕು. ಲಾಸ್ಟ್ ಟೈಮ್ VIP ಪಾಸ್ ಆ 9 ದಿನದಲ್ಲಿ ಯಾವ ಬೇಕಾದ್ರೂ ಕೊಡಬೇಕು, ಇದು ಆಗಿಲ್ಲ. ಯಾಕಂದ್ರೆ ಒಂದೇ ವೀಕೆಂಡಲ್ಲಿ ಒಂದೇ ಸಲ ದರ್ಶನ ಆಗೋದು ಆ ರೀತಿ ಇತ್ತು. ಈ ಸಲ ಗೋಲ್ಡ್ ಪಾಸ್ ಕೂಡ ಡೇಟ್ ಹಾಕಿಬಿಟ್ಟು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಅಂತಿಮವಾಗಿ ಸಾಮಾನ್ಯ ಜನರಿಗೆ ಏನು ಧರ್ಮದರ್ಶನ ಪಡೀತಾರೆ, ಸಾಮಾನ್ಯ ಜನರಲ್ಲಿ ಏನು ದೇವರ ಆಸ್ಥಾನಗಳ ದರ್ಶನ ಪಡೀತಾರೆ, ಅವರಿಗೆ ತೊಂದರೆ ಆಗಬಾರದಂತ ಒಂದು ದೃಷ್ಟಿಯಲ್ಲಿ ಈ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಸ್ವಲ್ಪ ಸ್ಪೇಸ್ ಕೂಡ ಸಲ ಹೆಚ್ಚು ಈ ಜಾಗವನ್ನು ಇವರು ತಗೊಂಡು ಮಾಡಿದ್ದಾರೆ. ನಮ್ಮ ಸಂತೆಪೇಟೆ ಸರ್ಕಲ್ಗೆ ಪಬ್ಲಿಕ್ ಇಡಾಗಬಹುದು. ಈಗ ನಮ್ಮ ಸಂತೆಪೇಟೆ BM ರೋಡ್ ಒಂದು ಸೈಡ್ ಅಂತ ತಗೊಂಡು ಅಲ್ಲೂ ಕೂಡ ಜಿಗ್ಜಾಗ್ ಬ್ಯಾರಿಕೇಡ್ ಮಾಡ್ತಾ ಇದ್ದಾರೆ. ಸೊ ಕಳೆದ ವರ್ಷದ ಅನುಭವವನ್ನು ತೆಗೆದುಕೊಂಡು ಈ ಸಲ ಜಿಲ್ಲಾಡಳಿತಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಜೊತೆಗೆ ಪೊಲೀಸ್ ಇಲಾಖೆಗಳು ಕೂಡ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಕೂಡ ಪೊಲೀಸ್ ಇಲಾಖೆ ಕಡೆಯಿಂದ ನಡೀತಾ ಇದೆ. ಸೊ ಈ ಮೀಟಿಂಗ್ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕೂಡ ಮಾಡೋದಕ್ಕೆ SP ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ ಕಡೆಗೆ ನಡೀತಾ ಇದೆ. ಸೊ ಅದರಿಂದ ಒಟ್ಟಾರೆ ಉದ್ದೇಶ ಏನಂತಂದ್ರೆ ಸಾಮಾನ್ಯ ಭಕ್ತಾದಿಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವುದೇ ಅವಘಡಗಳು ಸಂಭವಿಸಿದ ರೀತಿಯಲ್ಲಿ ಒಂದು ವಾಸ್ತವ್ಯ ಜಾತ್ರೆಯನ್ನು ನಡೆಸಬೇಕು. ಇದಕ್ಕೆಲ್ಲರ ಸಹಕಾರ ಬೇಕಿದ್ದು ಇದು ಹಾಸನ ಜಿಲ್ಲೆಯ ಪ್ರತಿಷ್ಠೆಯ ವಿಚಾರ. ಆದ್ದರಿಂದ ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕಂತ ಮನವಿಗೆ ಇನ್ನೊಂದು ವಿಚಾರದಲ್ಲಿ ನಾವು ಪ್ರಸಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಸಾಕಷ್ಟು ಹೋಮ್ ಸ್ಟೇಗಳಿಗೆ ಇರೋದನ್ನು ರವಿ ಕೇಳ್ಕೊಂಡು ಬರ್ತಾ ಇದ್ದಾರೆ, ನಮ್ಗೆ ಬರ್ತಾ ಇದ್ದಾರೆ ಅರ್ಜಿಗಳು. ಈಗಾಗಲೇ ಇರೋದಲ್ಲ, ಈಗಾಗಲೇ ರಿನ್ಯೂವಲ್ ಬರ್ತದೆ, ಹೊಸದಾಗಿ ಬರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕ ನಾನು ಗಮನಿಸಿದ್ದೇನು ಅಂತಂದರೆ ಅವ್ರು ಯಾರು ಸ್ಥಳೀಯ ನಿವಾಸಿಗಳಲ್ಲ. ಅವರು ಎಲ್ಲ ಪರ್ಚೇಸ್ ಮಾಡಿ ಅವರಾಗಿ ನಡೆಸೋದಿಲ್ಲ, ಅವರು ಅದನ್ನು ಬೇರೆಯವರಿಗೆ ಲೀಸ್ಗೋ ರೆಂಟ್ಗೋ ಕೊಟ್ಟು ನಡೆಸ್ತಾ ಇರ್ತಕ್ಕಂಥ ನೋಡೋಕ್ಕೆ ಬಂದಿದೆ. ಇದು ಹೋಮ್ ಸ್ಟೇ ಸರ್ಕ್ಯುಲರ್ ಏನಿದೆ, ಇದು ಸರ್ಕ್ಯುಲರ್ ಪ್ರಕಾರ ಇಲ್ಲ. ಹೋಮ್ ಸ್ಟೇ ಸರ್ಕ್ಯುಲರ್ ವೆರಿ ಕ್ಲಿಯರ್ ಇದೆ. ಹೋಮ್ ಸ್ಟೇ ಯಾರು ಮಾಡ್ತಾರೆ ಅವರು ಅಲ್ಲಿ ವಾಸ ಇರಬೇಕು. ಸೊ ನಮ್ಮ ಆಫೀಸರ್ಸ್ಗೆ ನಾವು NOC ಬಂದಾಗ ಇದನ್ನು ವೆರಿ ಪರ್ಟಿಕ್ಯುಲರ್ ಆಗಿ ನೋಡಿ ಅದ್ರ ಬಗ್ಗೆ ನೀವು ನಿಮ್ಮ ಮಾತನ್ನು ನಮೂದು ಮಾಡಬೇಕು ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ
ಅದು ನೀವು ಹೇಳ್ಬೇಕು, ಇರ್ತಕ್ಕಂಥ ಹೋಮ್ ಸ್ಟೇಗಳು ಹೇಳ್ಬೇಕು. ಈ ರೀತಿ ಬೆಳೀತಾ ಹೋದ್ರೆ ಇದು ನಡೀತಾ ಹೋದ್ರೆ ಇದು ಸಕಲೇಶ್ಪುರದ ಈಗಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಪೂರಕನ ಮಾಡಕ್ಕೆ ಅಂತಕ್ಕಂಥದ್ದು ನೀವು ನಿಮ್ಮ ಏನು ಸಂಘಟನೆ ಇದೆ ಅಂತ ನಿಮ್ಮ ಅಸೋಸಿಯೇಷನ್ ಇದೆ, ನೀವು ಅದರಲ್ಲಿ ಚರ್ಚೆ ಮಾಡಿ ನೀವು ಅದರ ಸಂಬಂಧ ನಿಮ್ಮ ನೀವು ಏನು ಅಂತಕ್ಕಂಥದ್ದನ್ನ ನೀವು ನಮಗೆ ತಿಳಿಸಬೇಕು, ಸಂಬಂಧಪಟ್ಟ ತಿಳಿಸಬೇಕಾಗ್ತದೆ. ಅದಾದ್ಮೇಲೆ ಈಗ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಎಲ್ಲ ಮೀಟಿಂಗ್ಗಳಲ್ಲೂ ರಾಜ್ಯ ಮಟ್ಟದ ಇದರಲ್ಲೂ ಕೂಡ ಬರ್ತಕ್ಕಂಥದ್ದು ಡ್ರಗ್ಸ್ ಸಂಬಂಧ. ಜಿಲ್ಲಾಧಿಕಾರಿಗಳ ಮೀಟಿಂಗ್ಗಳಲ್ಲೂ ಕೂಡ ಬಂದಾಗ ಅದೇ ಬರ್ತದೆ. ಸಕಲೇಶ್ಪುರ ಭಾಗದಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇದೆ, ಹೋಮ್ ಸ್ಟೇ ರೆಸಾರ್ಟ್ಗಳು ಜಾಸ್ತಿ ಇದ್ದಾವೆ, ಇಲ್ಲಿ ಒಂಥರ ಏನು ಎಂಜಾಯ್ ಮಾಡಕ್ಕೆ ಬರ್ತಾರೆ ಅಥವಾ ಒಂದು ಕಂಟ್ರೋಲ್ ಇಲ್ಲ, ಅನ್ಕಂಟ್ರೋಲ್ ನಡೀತಾ ಇದೆ ಅನ್ನತಕ್ಕಂಥ ಭಾವನೆ ಕ್ರೀಡಾಂಗಣದಲ್ಲಿ ಇದೆ. ಸೊ ಎಂಪಾರ್ಡ್ ಮೀಟಿಂಗ್ ಅಂತ ನಡೀತದೆ. ಅದರಲ್ಲಿ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲರೂ ಕೂಡ ಸದಸ್ಯರಿದ್ದಾರೆ. ತಾಲೂಕು ಲೆವೆಲ್ ಕೂಡ ಇದೊಂದು ಮಾನಿಟರಿಂಗ್ ಮಾಡೋದಕ್ಕೆ ಅವರು ಇದನ್ನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಸೂಚನೆ ಕೂಡ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದಿರೋದು ನಿಮಗೆ ಏನು ನಡೀತಾ ಇದೆ ರೆಸಾರ್ಟ್ಗಳಲ್ಲಿ, ಹೋಮ್ಸ್ಟೇಗಳಲ್ಲಿ ನಿಜವಾಗಿ ಜಿಲ್ಲಾಡಳಿತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳುವ ರೀತಿಯಲ್ಲಿ ಅಲ್ಲಿ ಮಾದಕ ವಸ್ತುಗಳ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ. ನಮ್ಮ ಗಮನಕ್ಕೆ ಬಂದಂಗೆ ಅಂತ ಘಟನೆಗಳು ನನಗೆ ನಡೆದಿಲ್ಲ. ಬಟ್ ಆ ರೀತಿಯ ಒಂದು ಇಂಪ್ರೆಷನ್ನು, ಆ ರೀತಿಯ ಭಾವನೆ ಎಲ್ಲ ಕಡೆ ಇದೆ. ಸೊ ಈಗ ನಮಗೆ ಅನಿವಾರ್ಯ ಆಗಿದೆ ಅದನ್ನ ಸರ್ಪ್ರೈಸ್ ಆಗಿ ಚೆಕ್ ಮಾಡಿ, ವೀಕೆಂಡಲ್ಲಿ ಚೆಕ್ ಮಾಡಿ ಅಂತಕ್ಕಂಥದ್ದು ಇನ್ಸ್ಟ್ರಕ್ಷನ್ ಪದೇ ಪದೇ ಬರ್ತಾ ಇದ್ದಾರೆ. ಸೊ ಅದರಿಂದ ಇದು ಏನಿದೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡೋದಿಲ್ಲ. ಆ ರೀತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ನೀವು ಹೇಳ್ಬೋದು. ಇಲ್ಲ ಇದು ಕೆಲವೊಂದು ವೈಯಕ್ತಿಕವಾಗಿ ತರ್ತಾರೆ, ಯಾವುದೇ ಕಳಿಸ್ತಾರೆ ಗೊತ್ತಾಗಲ್ಲ. ಗೊತ್ತಾಗಿದ್ರು ನಾಳೆ ನಾವು ಬಂದು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದರೆ ಆಗ ನಾವು ಒಪ್ಕೊಂಡಿದ್ವಿ. ಕೇಳಿದಿಷ್ಟೇ, ಇಷ್ಟು ಜನ ಬರ್ತಾರೆ, ನಮ್ದೆಲ್ಲ ಇದರ ಕಾರ್ಯಕ್ರಮ ಇದೆ. ಆಮೇಲೆ ಸ್ಟೇಟ್ ಆಫೀಸರ್ ಬರ್ತಾರೆ. ಈ ಏನು ವರ್ಕ್ ಬರ್ತದೆ ಇದನ್ನೆಲ್ಲ ದರ್ಶನ ಸುಸೂತ್ರವಾಗಿ ನೆರವೇರಬೇಕು. ಯಾವುದೂ ಕೂಡ ಒಂದು ಸಣ್ಣ ವಿದ್ಯಾರ್ಥಿಗಳನ್ನು ನೀಡಿಕೊಟ್ಟು ಅದಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿ ಅವ್ರು ನಮಗೆ ಕೇಳ್ಕೊಂಡ್ರು. ಆಮೇಲೆ ಯಾರೇ ಆಫೀಸರ್ ಬಂದಾಗ ನಿಮ್ಮಲ್ಲಿ ಒಂದು ರೆಸಾರ್ಟಲ್ಲಿ 1 ರೂಮ್ ಮತ್ತು 2 ರೂಮ್ ಅಂತ ಒಂದು ವ್ಯವಸ್ಥೆಯನ್ನು ಕೂಡ ನೀವು